ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪುಣ್ಯಾತ್ಮರೇ, ಸೌಭಾಗ್ಯವಾಗಿದೆ ತಮ್ಮದು. ಅಂದರೆ ತಾವು ಈ ಮಧ್ಯದ ಪೀಳಿಗೆಯಲ್ಲಿ ಜನ್ಮವೆತ್ತಿದ್ದೀರಿ ಮತ್ತು ಮಾನವ ಶರೀರವಿದೆ. ಅಕ್ಷರಜ್ಞಾನ ಪರಮಾತ್ಮನು ತಮಗೆ ಮಾಡಿಸಿದ್ದಾರೆ. ಇದು ಅನಿವಾರ್ಯವಾಗಿತ್ತು. ಇಲ್ಲವಾದರೆ ಈ ಅಕ್ಷರಜ್ಞಾನದ ನಮಗೆ ಖಂಡಿತವಾಗಿಯೂ ಅವಶ್ಯಕತೆ ಇರಲಿಲ್ಲ. ಈ ಆಧುನಿಕ ವಿದ್ಯೆಯು ನಮ್ಮನ್ನು ಅಪ್ರಾಮಾಣಿಕರನ್ನಾಗಿಸಿತು. ನಮ್ಮನ್ನೇನು ಆ ವಿಜ್ಞಾನ ಸೆಳೆಯುತ್ತಿದೆ ಅದು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತಿದೆ. ನಮಗೆ ಇಂಥ ವಿಜ್ಞಾನದ್ದು ಖಂಡಿತವಾಗಿಯೂ ಅವಶ್ಯಕತೆ ಇರಲಿಲ್ಲ. ಆದರೆ ಪರಮೇಶ್ವರನು ನಮಗಾಗಿ ಆಧುನಿಕ ಉಪಕರಣ ಮಾಡುವುದು ಅನಿವಾರ್ಯ ಆಗಿತ್ತು. ಮತ್ತು ಅಕ್ಷರಜ್ಞಾನ ಮಾಡಿಸುವುದು ಇದಕ್ಕಾಗಿ ಅವಶ್ಯಕವಾಗಿತ್ತು. ಅಂದರೆ ನಾವು ಭಗವಂತನನ್ನು ಗುರುತಿಸಲಿ ಎಂದು. ಅಕ್ಷರಜ್ಞಾನ ಇಲ್ಲದ ಕಾರಣ ನಮ್ಮನ್ನು ಮೂರ್ಖರನ್ನಾಗಿಸಿಟ್ಟಿದ್ದರು ಈ ಕಾಲನ ದೂತರು. ಯಾರೋ ಏನೋ ಹೇಳಿದರು, ನಾವು ಅದನ್ನು ಸ್ವೀಕರಿಸಿದೆವು. ಏಕೆಂದರೆ ನಮಗೆ ಬಯಕೆ ಇತ್ತು, ಆಸಕ್ತಿ ಇತ್ತು ಭಗವಂತನದು. ಯಾವಾಗ ಈ ಆತ್ಮ ಮಾಲೀಕನಿಂದ ದೂರವಾಯಿತು ಅದೇ ದಿನ ಇದಕ್ಕೆ ಭಾಸವಾಯಿತು, ಅಂದರೆ ನಾನು ತಪ್ಪು ಸ್ಥಳಕ್ಕೆ ಬಂದಿರುವೆನು ಎಂದು. ಆದರೆ ಈ ಕಾಲನು ನಮಗಾಗಿ ಇಷ್ಟೊಂದು ವ್ಯವಸ್ಥೆಗಳನ್ನು ಮಾಡಿದನು, ಇಷ್ಟೊಂದು ಒತ್ತಡ ಮಾಡಿದ. ಅಂದರೆ ನಾವು ಸತ್ತೇ ಹೋಗುವೆವು ಎಂಬಂತೆ. ನಮ್ಮದು ಇಲ್ಲಿಯದರ ಬಗ್ಗೆ ಆಸಕ್ತಿ ಕಡಿಮೆಯಾಗದು. ಇದನ್ನು ತಿಳಿದೂ ಕೂಡ ಏನೆಂದರೆ, ಒಂದು ಸೆಕೆಂಡ್ನ ಭರವಸೆ ಇಲ್ಲ ನಾಳೆ ಯಾವ ಅನಾಹುತವಾಗುವುದೆಂದು. ಆದರೂ ನಾವು ಇಲ್ಲಿಯ ಆಸಕ್ತಿಗಳಿಂದ ದೂರವಾಗುವುದಿಲ್ಲ. ಇದು ಜೀವಾತ್ಮದ ಸಾಮರ್ಥ್ಯದ ಮಾತಲ್ಲ. ಹೀಗೆ ಹೇಳ್ತಾರೆ ಏನಂದ್ರೆ, सतगुरु मिले तो इच्छा मिट पद्मेल पदे समाना और चल हंसा उस लोक पठाऊं जो आज अमर स्थान. ಸದ್ಗುರು ಸಿಕ್ಕಿದರೆ ನಮ್ಮ ಇಲ್ಲಿನ ಇಚ್ಛೆಗಳನ್ನು ದೂರ ಮಾಡುವರು. ಮತ್ತು ಇಂಥ ಒಂದು ದಿನ ಬರುವುದಂದರೆ ಇವೆಲ್ಲವೂ ತಮಗೆ ಆಟಿಕೆಗಳಂತೆ ಕಾಣಿಸುವು. ಇದನ್ನು ಸತ್ಯವೆಂದು ತಿಳಿಯಿರಿ. ತಮಗೆ ಹೃದಯದಲ್ಲಿ ಯಾವುದೇ ಇಚ್ಛೆ ಇರುವುದಿಲ್ಲ ಪ್ರಪಂಚದ ಯಾವುದೇ ಐಟಂ ಮೇಲೆ. ಅದಕ್ಕಾಗಿ ತಾವುಗಳು ನಿರಂತರ ಈ ಸತ್ಸಂಗವನ್ನು ಕೇಳಬೇಕಾಗಿದೆ. ಸೇವೆ ಮತ್ತು ಸ್ಮರಣೆ, ಈ ದಾನಧರ್ಮ ಎಷ್ಟು ಸಾಧ್ಯವೋ ಅಷ್ಟು ಮಾಡುತ್ತಲೇ ಇರಬೇಕು. ಏಕೆಂದರೆ ಕೇವಲ ಜ್ಞಾನದಿಂದಲೇ ಭಕ್ತಿ ಆಗುವುದಿಲ್ಲ. ಜ್ಞಾನವಂತೂ ಕೆಲವು ದಿನಗಳ ನಂತರ ಜ್ಞಾನ ಕೂಡ ಫೇಲ್ ಆಗುತ್ತದೆ. ಒಂದೊಮ್ಮೆ ತಾವು ಪ್ಯಾರಲಲ್ ಆಗಿ ಭಕ್ತಿ ಮತ್ತು ದಾನ ಮಾಡದಿದ್ದರೆ. ಪರಮಾತ್ಮ ಹೇಳ್ತಾರೆ, धर्म तो 10 का नहीं 10 के तीनों लोक और खैर आए तुम्हें खैर है कीजिए आतर भोग. ಈಗ ಈ ಏನು 5 ಯಜ್ಞ ಮಾಡಿಸಲಾಗುವುದು ತಮ್ಮಿಂದ, ಒಂದು ಯಜ್ಞವಾಗಿದೆ ಧರ್ಮದ್ದು, 2ನೇ ಯಜ್ಞ ಧ್ಯಾನ, 3ನೇ ಯಜ್ಞ ಹವನದ್ದು, 4ನೇ ಯಜ್ಞ ಪ್ರಣಾಮ, 5ನೇ ಯಜ್ಞ ಜ್ಞಾನದ್ದು. ಈಗ ಈ 5 ಯಜ್ಞಗಳ ಅವಶ್ಯಕತೆ ತಮಗೆ ಇದೆ. ಸತ್ಯಲೋಕಕ್ಕೆ ಹೋಗುವುದಕ್ಕಾಗಿ, ಇಲ್ಲಿಂದ ಪಾರಾಗಲು. ಮತ್ತು ಸತ್ಯನಾಮ, ಸಾರನಾಮ ಈ ಮಂತ್ರ ತಮಗೆ ನೀಡಲಾಗುತ್ತದೆ. ಇವು ಬೀಜವಾಗಿವೆ. ಮತ್ತು ಇದನ್ನು ತಿಳಿಯಿರಿ, ಇದಂತೂ ಬೀಜವಾಗಿದೆ ಮತ್ತು ತಮ್ಮ ಅಂತಃಕರಣ ಹೊಲವಾಗಿದೆ, ಜಮೀನು ಆಗಿದೆ. ಮತ್ತು ಬೀಜ ಬಿತ್ತಿದ ಬಳಿಕ ನಂತರ ಅದರಲ್ಲಿ ನೀರಾವರಿ ಮತ್ತು ಗೊಬ್ಬರದ ಪ್ರಾಪರ್ ಅವಶ್ಯಕತೆ ಇರುತ್ತದೆ. ಆ ಗೊಬ್ಬರ ಮತ್ತು ನೀರಾವರಿಯ ಕಾರ್ಯ ಈ ಧರ್ಮ ಮಾಡುವುದು. ಈ 5 ಯಜ್ಞ ಮಾಡುವು. ಒಂದೊಮ್ಮೆ ಬೀಜ ಬಿತ್ತಿ ಆಯಿತು, ಗೊಬ್ಬರ ನೀರು ಹಾಕಲಿಲ್ಲ, ಆಗ ಬೀಜವು ಒಣಗಿ ಹೋಗುವುದು, ವ್ಯರ್ಥವಾಗುವುದು. ಒಂದೊಮ್ಮೆ ಬೀಜ ಬಿತ್ತಿಲ್ಲ ಮತ್ತು ಕೇವಲ ಗೊಬ್ಬರ ನೀರು ಹಾಕ್ತಾ ಇದ್ದರೆ ಅದೂ ಕೂಡ ವ್ಯರ್ಥ. ಮತ್ತು ನಿಜವಾದ ಬೀಜದ ಸ್ಥಾನದಲ್ಲಿ ಅನ್ಯ ಬೀಜ ಬಿತ್ತಿದರೆ, ಹೇಗೆ ಮಾವಿನ ಸ್ಥಾನದಲ್ಲಿ ಜಾಲಿ ಬೀಜ ಬಿತ್ತಿದರೆ ಮತ್ತು ನೀರಾವರಿ ಪ್ರಾಪರ್ ಆಗಿ ಮಾಡಿದರೂ ಆಗ ಮಾವು ಪ್ರಾಪ್ತವಾಗುವುದಿಲ್ಲ. ಬಿತ್ತುವಿರಿ ಮರ, ಜಾಲಿಯದು, ಮಾವೆಲ್ಲಿಂದ ತಿನ್ನುವಿರಿ? ಪುಣ್ಯಾತ್ಮರೇ, ನಾವು ನಮ್ಮ ಲೋಕಕ್ಕೆ ಹೋಗಬೇಕಿದೆ. ನಮಗೆ ಸತ್ಯಲೋಕಕ್ಕೆ ಹೋಗಬೇಕಿದೆ. ಎಲ್ಲಿಂದ ನಾವು ಬಂದಿದ್ದೆವು? ಇಲ್ಲಂತೂ ನಾವು ಗುಡಿಸಲುಗಳನ್ನು ಹಾಕುತ್ತೇವೆ, ಬಂಗ್ಲೆಗಳನ್ನು ಕಟ್ಟುತ್ತೇವೆ. ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಈ ಮನಸ್ಸಿನದ್ದು, ಆತ್ಮದ್ದು. ಅಂದರೆ ನನಗೆ ಚಿಕ್ಕದಾದದ್ದು ಬೇಡ, ಬಹಳ ವಿಶಾಲವಾದ ದೊಡ್ಡ ಬಂಗಲೆ ಇರಬೇಕು. ಅದರಲ್ಲಿ 5-7 ರೂಮುಗಳು ಇರಬೇಕು. ಮೇಲೆ ಕೂಡ ಇರಲಿ ಮತ್ತು 3ನೇ ಮಹಡಿ ಕೂಡ ಇರಲಿ, 4ನೇದು ಇದ್ರೂ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಹೇಳಬೇಕೆಂದರೆ ಇವನಿಗೆ 3.5 ಕೈಗಳಷ್ಟು ಸ್ಥಾನ. ಈಗ 3.5 ಕೈ ಅಂದರೆ 1 ಕೈ ಅಗಲ ಮತ್ತು 3.5 ಕೈಗಳಷ್ಟು ಉದ್ದ. ಇಷ್ಟೇ ಸ್ಥಳ ಬೇಕಾಗಿರುವುದು ಎಲ್ಲಿಯಾದರೂ ವಿಶ್ರಾಮ ಮಾಡಲು. ಇವನಿಗೆ ಆ ಸುಖ ಬೇಕು, ಯಾವುದೇ ಕೆಲಸವನ್ನು ಮಾಡದೆ. ಲಾಭ ಬೇಕು, ನಮಗೆ ಎಲ್ಲ ಸೌಲಭ್ಯ ಪ್ರಾಪ್ತವಾಗಬೇಕು. ಇದೆಲ್ಲವನ್ನು ಇವನು ಸತ್ಯಲೋಕದಲ್ಲಿ ನೋಡಿದ್ದ.
ಈಗ ಅದನ್ನು ಇವನು ಇಲ್ಲಿ ಹುಡುಕುತ್ತಿದ್ದಾನೆ. ಇಲ್ಲಂತೂ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಕೂಡ ನೆಮ್ಮದಿಯಿಂದ ಇಲ್ಲ. ಕೆಲಸ ಮಾಡದೆ ಅವರ ಹೊಟ್ಟೆಯೂ ತುಂಬುವುದಿಲ್ಲ. ಇದು ಇಲ್ಲಿ ಇಂಥ ವ್ಯವಸ್ಥೆ ಇದೆ. ಮತ್ತು ನಾವು ಇಲ್ಲಿ ಹುಡುಕುತ್ತಿದ್ದೇವೆ ಆ ಸುಖವನ್ನು, ಯಾವುದನ್ನು ನಾವು ಸತ್ಯಲೋಕದಲ್ಲಿ ಬಿಟ್ಟು ಬಂದಿದ್ದೆವು. ಯಾವುದೇ ವ್ಯಕ್ತಿ ಮೃತ್ಯುವನ್ನು ಬಯಸುವುದಿಲ್ಲ, ಮತ್ತು ಮೃತ್ಯುವಂತೂ ಎಲ್ಲಕ್ಕಿಂತ ಕೆಟ್ಟದು. ಮೃತ್ಯುವಂತೂ ಎಲ್ಲಕ್ಕಿಂತ ತಪ್ಪು ಮತ್ತು ವ್ಯರ್ಥವಾಗಿದೆ. ನಮ್ಮೊಂದಿಗೆ ಅಪರಾಧವೆಸಗಲಾಗಿದೆ. ಹೇಳಿ, ಇಂದು ಮಗನಿದ್ದಾನೆ, ಮಗಳಿದ್ದಾಳೆ, ಕಾರಿದೆ, ಬಂಗ್ಲೆ ಇದೆ, ಎಲ್ಲ ವ್ಯವಸ್ಥೆ ಇದೆ, ಮತ್ತು ಬಹಳ ಮೋಜಿನಿಂದ ಇರುತ್ತಾರೆ, ಮತ್ತು 1 ಸೆಕೆಂಡಿನಲ್ಲಿ ಮೃತ್ಯು. ಇದು ಯಾವ ಮಾತು? ಇಂಥ ಅಪರಾಧ, ಕರುಣೆ ಇಲ್ಲ ಸ್ವಲ್ಪವೂ. ಹೀಗಿದ್ದರೂ ನಾವು ಕಾಲನನ್ನು ಭಗವಂತನೆನ್ನುತ್ತೇವೆ, ಇವರದೇ ಪೂಜೆಯನ್ನು ಮಾಡುತ್ತೇವೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.